ಹಾಗಾದ್ರೆ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ? ಸಿಮ್ಸ್ ಆಸ್ಪತ್ರೆ ಡೀನ್ ಅಂಥ ದರ್ಬಾರನ್ನ ಮಾಡ್ತಿದ್ದಾರಾ? ರೋಗಿಗಳಿಗೆ ಮರೀಚಿಕೆ ಆಗ್ತಾ ಇದೆ. ಉಚಿತ ಸೌಲಭ್ಯ ಈ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಪರಿಸ್ಥಿತಿ ಈಗ ಚಾಮರಾಜ ಸಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿರೋದು. ಸಿಮ್ಸ್ ಆಸ್ಪತ್ರೆ ಡೀನ್ ಅಂಥ ದರ್ಬಾರನ್ನ ಮಾಡ್ತಿದ್ದಾರೆ. ರೋಗಿಗಳಿಗೆ ಉಚಿತವಾಗಿ ಸಿಗಬೇಕಾಗಿರುವಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ, ಮರೀಚಿಕೆ ಆಗ್ಬಿಟ್ಟಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ರೋಗಿಗಳಿಗೆ ಸಿಗ್ತಿಲ್ಲ ಉಚಿತ ಸಿಟಿ ಸ್ಕ್ಯಾನ್ ಸೌಲಭ್ಯ. ಸರ್ಕಾರದಿಂದ ರೋಗಿಗಳಿಗೆ ಉಚಿತ ಸಿಟಿ ಸ್ಕ್ಯಾನ್ ಸೌಲಭ್ಯ ಇದೆ. ಇದಕ್ಕಾಗಿ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಲಿಮಿಟೆಡ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಕಳೆದ 7 ವರ್ಷಗಳಿಂದಲೂ ಕೂಡ ರೋಗಿಗಳಿಗೆ ಕ್ರಾಸ್ನಾದಲ್ಲಿ ಉಚಿತ ಸಿಟಿ ಸ್ಕ್ಯಾನ್ ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ಈಗ ಕ್ರಾಸ್ನಾಗೆ ರೆಫರ್ ಮಾಡದೆ ಸಿಮ್ಸ್ನಲ್ಲೇ ಸ್ಕ್ಯಾನ್ಗೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಯಾಕಂದ್ರೆ ಇವರು ಇಲ್ಲಿ ದುಡ್ಡು ತಿನ್ನಬೇಕಲ್ಲ, ಆ ಕಾರಣಕ್ಕಾಗಿ ಈ ಕ್ರಾಸ್ನ ಡಯಾಗ್ನೋಸ್ಟಿಕ್ಸ್ ಏನಿದೆ ಅದಕ್ಕೆ ಇವರು ರೆಫರ್ ಮಾಡ್ತಾ ಇಲ್ಲ. ಈಗ ಇದೇ ಒಂದು ಸಿಮ್ಸ್ ಆಸ್ಪತ್ರೆಯಲ್ಲೇ ಸಿಟಿ ಸ್ಕ್ಯಾನ್ಗೆ ಅವಕಾಶ ಇದೆ, ಅಂದ್ರೆ ಆರಂಭ ಮಾಡಿದ್ದಾರೆ. ಬಟ್ ಆ ಸಿಟಿ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಿಟಿ ಸ್ಕ್ಯಾನ್ಗೆ 800 ರೂಪಾಯಿ. ಸೊ ಎಲ್ಲಿಂದ ಕೊಡ್ತಾರೆ ರೋಗಿಗಳು? ಇದನ್ನ ಕೇಳಿದ್ರೆ ಡೀನು ಒಂದು ರೀತಿಯಾದಂತಹ ಉತ್ತರ, ಹಾರಿಕೆಯ ಉತ್ತರವನ್ನ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಸಿಮ್ಸ್ ನಲ್ಲಿ ಹಣ ಕೊಟ್ಟು ಸಿಟಿ ಸ್ಕ್ಯಾನ್ ಮಾಡಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ. ಕೃಷ್ಣ ಡಯಾಗ್ನೋಸ್ಟಿಕ್ ನಲ್ಲಿ ಸಿಟಿ ಸ್ಕ್ಯಾನಿಂಗ್ ಸಂಪೂರ್ಣ ಫ್ರೀ ಇದೆ. ಸರ್ಕಾರ ಒಂದು ಸ್ಕ್ಯಾನಿಂಗಿಗೆ 1550 ರೂಪಾಯಿಯನ್ನ ಕೊಡ್ತಾ ಇರುವಂಥದ್ದು. ಬಟ್ ಆದ್ರೆ ಯಾಕೆ ಆ ಒಂದು ಡಯಾಗ್ನೋಸ್ಟಿಕ್ಸ್ಗೆ ರೋಗಿಗಳಿಗೆ ರೆಫರ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ಸರ್, ನಮಗೆ ಡೀನ್ ಏನು ಮಾಡ್ತಾ ಇದ್ದಾರೆ, ಉಚಿತ ಇರೋ ಜಾಗದಲ್ಲಿ ನಮಗೆ ಬರ್ಕೊಡ್ತಾ ಇಲ್ಲ. ಗರ್ಭಿಣಿಯವರಿಗೆ, ಬಾಣಂತಿಯವರಿಗೆ, ರೋಗಿಗಳಿಗೆ ಎಲ್ರಿಗೂ ಸೇರಿ ಯಾರಿಗೂ ಇಲ್ಲಿ ಉಚಿತ ಇರೋ ಜಾಗದಲ್ಲಿ ಮಾಡಿಸಲ್ಲ. ಅಲ್ಲಿಗೆ ಬನ್ನಿ 800 ರೂಪಾಯಿ ನಾವು ಎಲ್ಲಿಗೆ ತಗೊಂಡೋಗೋಣ ಸರ್? ಎಲ್ಲಿಂದ ಕಟ್ಟೋಣ ಸರ್? ಅಲ್ಲಿ ಕಟ್ಟಬೇಕು 800 ರೂಪಾಯಿ. ಒಳಗಡೆ 700 ರೂಪಾಯಿ ಕೊಟ್ಟರೆ ಇನ್ನೂ ಒಬ್ಬ ಸ್ಕ್ಯಾನಿಂಗ್ ತಗೊಳ್ಳೋನ್ಗೆ 200, ಅವನಿಗೂ 200 ಬಾಡಿಗೆ ಕಟ್ಟೋಕ್ಕೆ ಇಲ್ಲ ಬಡವ್ರಗಳ ಹತ್ರ. ಇವ್ನಿಗೆ ಅಲ್ಲಿ ಹೋಗಿ ಉಚಿತ ಅಂತ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಈ ಪಾರ್ಟಿ ಬೋರ್ಡ್ ಹಾಕಿದ್ರೆ ಎಲ್ಲರೂ ಬನ್ನಿ ಉಚಿತ ಉಚಿತ ಅಂತ. ನಮ್ಮ ಹಳೆಯ ಹಾಸ್ಪಿಟ್ಲಲ್ಲೇ ಬೇಕು ಸರ್, ನಮಗೆ ಅಲ್ಲಿ ಬೇಡ ಸರ್. ನಾವು ಇಲ್ಲಿ ಬರ್ಕೊಡೋದು ಇಲ್ಲ, ಅವ್ರು ಬರ್ಕೊಡ್ಬೇಕು. ಆ ರೀತಿ ಮಾಡಿ ಸರ್, ಆ ಡೀನ್ಗೆ ಹೇಳ್ಬಿಟ್ಟು ನಮ್ಗೆ ಈ ಹಾಸ್ಪಿಟ್ಲಲ್ಲೇ ಬೇಕು. ಈಗ ಇಲ್ಲಿ ಮಾಡಿಸಲ್ಲ ಸರ್, ನಮ್ಗೆ ಇಲ್ಲೇ ಬೇಕು. ನಮ್ಗೆ ಉಚಿತವಾಗಿಲ್ಲ, ಅಲ್ಲಿ ದುಡ್ಡು, ಈಗ ಅಲ್ಲಿ ದುಡ್ಡು ತಗೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ತಾ ಇಲ್ಲ ಯಾರೂ. ಇಲ್ಲಿ ನೊಣೆ ಹಾಕೊಂಡು ಹೊಡ್ಕೊಂಡು ಕೂತವ್ರೆ ಇಲ್ಲಿ ಅವರು. ಇಲ್ಲವರು ಇವ್ರು ಮಾಡ್ತಾನೆ ಇಲ್ಲ, ಅವ್ರು ಬರ್ಕೊಟ್ರೆ ತಾನೆ ಪಾಪ ಇವ್ರು ಮಾಡ್ತಾರೆ. ಇವ್ರುಗಳಿಗೆ ಇರೋ ಕಷ್ಟ ಸುಮ್ ಕೂತವ್ರೆ ಸರ್. ಇವರು ರೋಗಿಗಳನ್ನೂ ಬಂದು ಕೂತಿರ್ತಾರೆ, ಸಾಕಾಗಿ ಅಲ್ಲಿ ಮತ್ತೆ ಹೋಗ್ತಾರೆ. ಅಲ್ಲಿಂದ ದುಡ್ಡು ಇಸ್ಕೊಂಡು ನಾಳೆ ಬನ್ನಿ, ನಾಳಿದ್ದು ಬನ್ನಿ, ಅವತ್ತು ಕೊಡೋಕ್ಕೆ 700 ರೂಪಾಯಿ ಕಟ್ಟೋಕ್ಕೆ 8, ಆಟೋ ಗಿಟ್ಟಿಗೆಲ್ಲ ಸೇರಿದ್ರೆ 1,500 ರೂಪಾಯಿ ಆಗುತ್ತೆ ಸರ್ ಖರ್ಚು. ನಮ್ಗೆ ಇಲ್ಲೇ ಮಾಡ್ಕೊಡಿ ಸರ್, ಉಚಿತ ಇರೋ ಜಾಗದಲ್ಲಿ ಮಾಡಿಸ್ಕೊಡಿ ಸರ್ ನಮಗೆ. ಆ ಡೀನ್ಗೆ ಹೇಳ್ಬಿಟ್ಟು ಡೀನ್ ಮಾತ್ರ ಯಾವ ಕಾರಣಕ್ಕೂ ಅಲ್ಲಿ ಮಾಡಬಾರ್ದು ಸರ್, ನಮಗೆ ಬೆಟ್ಟದ ಹತ್ರ ಮಾಡಬಾರ್ದು, ನಮ್ಮ ಹಳೆ ಹಾಸ್ಪಿಟ್ಲಲ್ಲೇ ಮಾಡಬೇಕು. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿರುವ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ನಲ್ಲಿ ಸ್ಕ್ಯಾನಿಂಗ್ ಮಾಡಿಸಲು ಯಾಕೆ ರೆಫರ್ ಮಾಡ್ತಾ ಇಲ್ಲ? ಈ ಬಗ್ಗೆ DHO ಅವರನ್ನ ಪ್ರಶ್ನಿಸಿದ್ರೆ, ಸಿಮ್ಸ್ ಆಸ್ಪತ್ರೆಯಲ್ಲಿರುವ ಮಷಿನ್ ತುಂಬಾ ಅಡ್ವಾನ್ಸ್ ಆಗಿದೆ, ಆದ್ರಿಂದ ಅಲ್ಲಿಗೆ ರೆಫರ್ ಮಾಡ್ತಿರಬಹುದು ಅಂತ ಹೇಳಿದ್ದಾರೆ. ಅದು ಏನು ಕೃಷ್ಣದು ಇದೆ, ಅದು ಸರ್ಕಾರದ ಇದು PPP ಮಾಡಲಲ್ಲಿ ಇದ್ದಂಥದ್ದು. ನಮಗೆ ಮೊದಲು ಜಿಲ್ಲೆಯಲ್ಲಿ CT ಸ್ಕ್ಯಾನ್ ಇರಲಿಲ್ಲ. ಒಂದು ಜಿಲ್ಲಾಸ್ಪತ್ರೆ ಏನಿದೆ ಅದು ಈಗ ಅದು ಮೆಡಿಕಲ್ ಕಾಲೇಜ್ ಅಂಡರ್ ಬರೋ ಅಂಥದ್ದು. ಈಗ ಇದರಲ್ಲಿ ಈಗ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸರ್ಕಾರದ ಮಟ್ಟದಲ್ಲಿ ಜಿಲ್ಲೆಗೆ ಒಂದು CT ಸ್ಕ್ಯಾನ್ ಸೆಂಟರ್ ಬೇಕು ಅನ್ನೋ ಥರದಲ್ಲಿ PPP ಮಾಡಲಲ್ಲಿ ಅದು ಮಾಡಿದ್ದಾರೆ, ಅದು ನಡೀತಾ ಇದೆ. ಈಗ ರೀಸೆಂಟಾಗಿ ಒಂದು ಮೆಡಿಕಲ್ ಕಾಲೇಜು ಅವರ ವತಿಯಿಂದನೇ ಒಂದು CT ಸ್ಕ್ಯಾನ್ ಮಿಷಿನ್ನು ಮತ್ತು MRI ಎರಡೂ ಅಲ್ಲಿ ಅವರ ಸೆಂಟ್ರಲ್ಲಿ ಬಂದಿರೋ ಅಂಥದ್ದು. ಈಗ ಗೊತ್ತಿರೋ ಹಾಗೆ ಅದು ಅಡ್ವಾನ್ಸ್ ಇದೆ. ಅದು ಅವರು 120 ಸ್ಲೈಸ್ ಪರ್ ಮಿನಿಟ್ ಕೊಡೋ ಅಂಥದ್ದು CT ಸ್ಕ್ಯಾನ್ ಇದೆ ಅವರ ಹತ್ರ ಮೆಡಿಕಲ್ ಕಾಲೇಜಲ್ಲಿ. ಇದು ನನಗೆ ಇರೋ ಮಾಹಿತಿ ಪ್ರಕಾರ 26 ಸ್ಲೈಸ್ ಏನೋ ಅಷ್ಟು ಇರೋ ಅಂಥದ್ದು. ಅಲ್ಲಿ ಇದು ಫ್ರೀ ಇರೋ ಅಂಥದ್ದು. ಇದು ಫ್ರೀ ಯಾರಾದರೂ ಮಾಡಿಸ್ಕೋಬೋದು, ಅದರಲ್ಲಿ ಏನಿಲ್ಲ. ಯಾರು ರೆಫರೆನ್ಸ್ ಯಾರು ತರ್ತಾರೆ, ಅದು ಒಂದು ಸ್ಪೆಷಲಿಸ್ಟಿಂದ ರೆಫರೆನ್ಸ್ ತರಬೇಕು ಅನ್ನೋಂಥದ್ದು ಕಂಡೀಷನ್ನು ಇದೆ. ರೆಫರೆನ್ಸ್ ಬಂದಂಥವರು ಅದನ್ನು ಮಾಡೋ ಅಂಥದ್ದು ಇರುತ್ತೆ. ಮೆಡಿಕಲ್ ಕಾಲೇಜಲ್ಲಾದರೂ ಮಾಡಿಸ್ಕೋಬೋದು, ಇಲ್ಲಾದರೂ ಮಾಡಿಸ್ಕೋಬೋದು. ಯಾವುದು ರೆಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ. ಅಡ್ವಾನ್ಸ್ ಅನ್ನೋವಂಥದ್ದು ಅಲ್ಲಿದೆ ಅನ್ನೋದು ಅಷ್ಟೇ ಬಿಟ್ಟರೆ ಯಾರು ಎಲ್ಲಿ ಬೇಕಾದರೂ ಮಾಡಿಸ್ಕೊಳ್ಳೋಂಥದ್ದು ಇರುತ್ತೆ. ಮಾಡಬೇಡಿ ಅನ್ನೋದು ಆ ಥರದ್ದು ಹೇಳೋಕ್ಕೆ ಅವರು ಇದು ಅಧಿಕಾರ ಇಲ್ಲ. ಬಟ್ ಅದು ಏನು ಹೇಳಿದ್ದಾರೆ ಏನು ನನಗೆ ಅದ್ರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ದೇವರು ಕೊಟ್ಟು ಪೂಜಾರಿ ಕೊಡಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಈಗ. ಯಾಕಂದ್ರೆ ಸರ್ಕಾರನೇ ಜಿಲ್ಲಾಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗಿಗೆ ಅಂತ ಹೇಳಿ ಉಚಿತ ಸೌಲಭ್ಯವನ್ನ ಕೊಡ್ತಾ ಇರುವಂತದ್ದು. ಬಟ್ ಈ ಸಿಮ್ಸ್ ಆಸ್ಪತ್ರೆ ಯಾಕಂತೆ ರೆಫರ್ ಮಾಡ್ತಾ ಇಲ್ಲ? ಇವ್ರು ದುಡ್ಡು ತಿನ್ನಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲೇ ಸಿಟಿ ಸ್ಕ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದಾರಾ? ಈಗ ಸಿಟಿ ಸ್ಕ್ಯಾನ್ಸ್ ಮಾಡಿದ್ರು ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ? ಚೈತ್ರ ನೀವು ಹೇಳ್ದಂಗೆ ಇದು ದೇವ್ರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತ ಹೇಳ್ತಾರಲ್ಲ, ಆ ಒಂದು ಗಾದೆಗೆ
ಅನ್ವರ್ಥವಾಗಿದೆ. ಯಾಕೆಂದ್ರೆ ಇವೆಲ್ಲ ಒಂದು ಕಡೆ ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ ನಲ್ಲಿ ಉಚಿತವಾಗಿ ಮಾಡ್ತೀವಿ ಅಂತ ಹೇಳಿದ್ರು ಸಹ ಅಲ್ಲಿಗೆ ರೆಫರ್ ಮಾಡ್ಬಿಡಿ ಅಂತ ಡೀನ್ ಅಂಡ್ ಡೈರೆಕ್ಟರ್ ಅವರು ಎಲ್ಲ ವೈದ್ಯರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ವೈದ್ಯರು ಸಹ ಈ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ರೆಫರ್ ಮಾಡ್ತಾ ಇಲ್ಲ ರೋಗಿಗಳನ್ನ. ಯಾವುದೇ ಒಂದು ರೋಗ ನಿರ್ಣಯ ಮಾಡೋದಕ್ಕೆ ಸಿಟಿ ಸ್ಕ್ಯಾನಿಂಗ್ ರಿಪೋರ್ಟ್ ಇಂಪಾರ್ಟೆಂಟ್. ಆ ಹಿನ್ನೆಲೆಯಲ್ಲಿ ಅದನ್ನ ಹೊರಗಡೆ ಮಾಡಿಸ್ಬೇಕು ಅಂತಂದ್ರೆ ಸಾವಿರಾರು ರೂಪಾಯಿ ಕೊಡ್ಬೇಕು, ಬಡ ರೋಗಿಗಳಿಗೆ ಕಷ್ಟ. ಹಾಗಾಗಿ ರಾಜ್ಯ ಸರ್ಕಾರ ಕಳೆದ 7 ತಿಂಗಳಿಂದ ರಾಜ್ಯದ 14 ಜಿಲ್ಲೆಗಳಲ್ಲಿ ಈ ಒಂದು ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ ಜೊತೆಗೆ ಒಂದು PPP ಅಂತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಈ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ನ ಓಪನ್ ಮಾಡಿಸ್ತು. ಒಬ್ಬ ರೋಗಿಗೆ 1550 ರೂಪಾಯಿನ ಈ ಸೆಂಟರ್ಗೆ ಸರ್ಕಾರ ಕೊಡುತ್ತೆ. ಹಾಗಾಗಿ ಯಾವುದೇ ರೋಗಿ ಒಬ್ಬ ಸ್ಪೆಷಾಲಿಟಿಯಿಂದ ರೆಫರ್ ತಂದ್ರೆ ಇಲ್ಲಿ ಉಚಿತವಾಗಿ ಮಾಡ್ಕೊಡ್ತಾರೆ. ಆದ್ರೆ ಈ ವೈದ್ಯರು ಯಾರು ಸಹ ಇಲ್ಲಿಗೆ ರೆಫರ್ ಮಾಡ್ತಿಲ್ಲ. ಹಾಗಾಗಿ ಡೀನ್ ಅವರು ಎಲ್ಲಾ ವೈದ್ಯರಿಗೂ ಸಹ ಯಾವುದೇ ಕಾರಣಕ್ಕೂ ಈ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಯಾವುದೇ ಕಾರಣಕ್ಕೂ ರೆಫರ್ ಮಾಡಬೇಡಿ, ನಮ್ಮ ಸಿಮ್ಸ್ ಅಲ್ಲೇ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸಿಮ್ಸ್ ಅಲ್ಲಿ ಮಾಡ್ಸಕ್ ಹೋದ್ರೆ 800 ರೂಪಾಯಿ ಕಟ್ಟಬೇಕು. ಮತ್ತು BPL ಕಾರ್ಡ್ ಇದ್ರೆ 400 ರೂಪಾಯಿ ಕಟ್ಟಬೇಕು. ಅದು ಚಾಮರಾಜನಗರ 8 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ದೂರ ಆಗುತ್ತೆ, ಆಟೋ ಮಾಡ್ಕೊಂಡು ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು, ಮತ್ತೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಏನು ಉಚಿತ ಇದೆ ಅಲ್ಲೇ ಮಾಡಿಸ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ರೋಗಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಕಳೆದ 7-8 ತಿಂಗಳಿಂದ ಈ ಒಂದು ಇದು ನಡೀತಾ ಇದೆ. ಯಾಕೆ ಮಾಡಿದ್ರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇವರು ಬೇರೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ ಇಂದ ಅನ್ನೋದೊಂದು ಸಹ ಅನುಮಾನ ಕಾಡ್ತಾ ಇದೆ. ಹಾಗಾಗಿ ರೋಗಿಗಳು ನಮ್ಗೆ ಇಲ್ಲೇ ಏನ್ ಉಚಿತ ಇದೆ ಅಲ್ಲೇ ಮಾಡಿಸ್ಕೊಡ್ಬೇಕು. ನಾವು ದುಡ್ಡು ಕಟ್ಟಕ್ ಆಗಲ್ಲ, 800 ರೂಪಾಯಿ ಆಗಲಿ 400 ರೂಪಾಯಿ ಆಗಲಿ ಕಟ್ಟಕ್ ಆಗಲ್ಲ. ಉಚಿತ ಇರೋದ್ರಿಂದ ಸರ್ಕಾರ ಕೊಡ್ತಾ ಇದೆ, ಅದನ್ನ ಬಳಸ್ಕೊಳಕ್ ಅವಕಾಶ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಡೀನ್ ಅವ್ರು ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ ಅನುಮಾನಕ್ಕೆ ಕಾರಣ ಆಗಿದೆ. ಆದ್ರೆ ನಾಳೆ ಇವತ್ತು ಭಾನುವಾರ ನಮ್ಗೆ ಸಿಕ್ಕಿಲ್ಲ, ನಾಳೆ ಸೋಮವಾರ ಸಿಗ್ಬೋದು ಅನ್ಸುತ್ತೆ. ಅವರಿಂದ ಉತ್ತರವನ್ನು ಪಡೆಯುವಂತ ಒಂದು ಪ್ರಯತ್ನ ಮಾಡ್ತೀವಿ ಚೈತ್ರ.